ಎಲ್ಲರಿಗೂ ನಮಸ್ಕಾರ. ಸೆಪ್ಟೆಂಬರ್ 22, 2025ರಿಂದ GST ಪರ್ಸೆಂಟೇಜ್ಗಳನ್ನ ಹೇಗೆ ಚೇಂಜ್ ಮಾಡ್ಕೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಫ್ಟ್ವೇರ್ನ ಓಪನ್ ಮಾಡಿದ ಕೂಡಲೇ ಒಂದು ಅಲರ್ಟ್ ಬರುತ್ತೆ. ಈ ರೀತಿಯ ಒಂದು ಅಲರ್ಟ್ ಬರುತ್ತೆ. ಇದರಲ್ಲಿ ಅಪ್ಲೈ ಬಲ್ಕ್ ಟ್ಯಾಕ್ಸ್ ಅಂತ ಇರುತ್ತೆ. ಈ ಬಟನ್ ಅನ್ನು ಕ್ಲಿಕ್ ಮಾಡಿದ್ರೆ, ಲಿಂಕ್ ಅನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಎಲ್ಲ ಐಟಮ್ ಲಿಸ್ಟ್ ಓಪನ್ ಆಗುತ್ತೆ. ಇಲ್ಲಿ ನಾವು ಐಟಮ್ ಗ್ರೂಪ್ ವೈಸ್ ಫಿಲ್ಟರ್ ಮಾಡ್ಬೋದು, ಐಟಮ್ ನೇಮ್ ವೈಸ್ ಫಿಲ್ಟರ್ ಮಾಡ್ಬೋದು, HSN ಕೋಡ್ ವೈಸ್ ಅಥವಾ ಪರ್ಸೆಂಟೇಜ್ ವೈಸ್. ಈಗ ಉದಾಹರಣೆಗೆ 12% ಇರೋದನ್ನ 5% ಮಾಡ್ಕೋಬೇಕು ಅನ್ನೋದಾದ್ರೆ ಇಲ್ಲಿ 12% ಹಾಕಿದಾಗ 12% ಎಲ್ಲ ಐಟಮ್ಗಳು ಶೋ ಆಗುತ್ತೆ. ಇಲ್ಲಿ ಲೆಫ್ಟ್ ಅಲ್ಲಿ ಸೆಲೆಕ್ಟ್ ಆಲ್ ಅಂತ ಮಾಡಿದಾಗ ಎಲ್ಲ ಐಟಮ್ಗಳು ಸೆಲೆಕ್ಟ್ ಆಗುತ್ತೆ. ಅದರಲ್ಲಿ ಬೇಡದೇ ಇರೋ ಐಟಮ್ಗಳಿದ್ರೆ ಅದನ್ನ ಇಲ್ಲಿ ಅನ್ಚೆಕ್ ಮಾಡ್ಬೋದು, ಅಥವಾ ಎಲ್ಲವೂ ಇದ್ರೆ ಎಲ್ಲವನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ ನಂತರ ಇಲ್ಲಿ GST ರೇಟ್ ಸೆಲೆಕ್ಟ್ ಮಾಡಬೇಕು. ಈಗ 100% ಇರೋದು 5% ಆಗಿದ್ರೆ 5% ಕೊಡಬೇಕು. ಇಲ್ಲಿ ಎಫೆಕ್ಟಿವ್ ಫ್ರಮ್ ಅಂತ ಡೇಟ್ ಕೇಳುತ್ತೆ. ಇಲ್ಲಿಗ 22/9/2025ರಿಂದ ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. ಹಾಗಾಗಿ ಇಲ್ಲಿ ಕೊಟ್ಟು ಸೇವ್ ಅಂತ ಕೊಟ್ರೆ ಅಷ್ಟು ಐಟಮ್ಸ್ಗಳು 5% ಕನ್ವರ್ಟ್ ಆಗುತ್ತೆ, ಅಪ್ಡೇಟ್ ಆಗುತ್ತೆ. ಎಲ್ಲ ಆಗೋಯ್ತು, 5% ಎಲ್ಲ 5% ಆಗಿದೆ. ಹಾಗೇನೆ ಯಾವುದೋ 28% ಇರೋದು 18% ಆಗಿದ್ರೆ, ಈಗ ಸಿಮೆಂಟ್ಗೆಲ್ಲ 18% ಆಗಿದೆ. ಹಾಗಾಗಿ ಇಲ್ಲಿ ಇದನ್ನ 18% ಸೆಲೆಕ್ಟ್ ಮಾಡಿ, ಸೇಮ್ ಡೇಟ್ ಯಾವಾಗ್ಲಿನ ಅಂತ ಕೇಳುತ್ತೆ. ಡೇಟು 22/9/2025ರಿಂದ 18% ಆಗಿದೆ. ಸೇವ್ ಸೆಲೆಕ್ಟ್ ಅಲ್ಲಿ ಮಾಡಬೇಕು, ಸೇವ್ ನೋಡಿ, ಅಷ್ಟು ಐಟಮ್ 18% ಆಗಿ ಚೇಂಜ್ ಆಯಿತು. ಇದೇ ರೀತಿ ಯಾವ ಐಟಮ್ ಬೇಕು ಅದನ್ನ ಸೆಲೆಕ್ಟ್ ಮಾಡಿ, ನಮ್ಗೆ ಬೇಕಾಗಿರ್ತಂಥದ್ದು ಅದಕ್ಕೆ ಸೂಟಬಲ್ ಪರ್ಸೆಂಟೇಜ್ ಅನ್ನ ಸೆಲೆಕ್ಟ್ ಮಾಡಿ ಡೇಟ್ ಅನ್ನ ಕೊಟ್ಟು ಸೇವ್ ಕೊಡಬಹುದು. ಒಂದು ವೇಳೆ ಆ ಲಿಂಕ್ ಕ್ಲೋಸ್ ಆಗೋಗಿದ್ರೆ ಮತ್ತೆ ಅದನ್ನು ಓಪನ್ ಮಾಡ್ಕೋಬಹುದು. ಮಾಸ್ಟರ್ ಅಲ್ಲಿ ಬಲ್ಕ್ ಟ್ಯಾಕ್ಸ್ ಅಪ್ಲೈ, ಸೇಮ್ ಆಪ್ಷನ್ ಓಪನ್ ಆಗುತ್ತೆ. ಅಲ್ಲಿಂದನು ಇಲ್ಲಿ ಗ್ರೂಪ್ ವೈಸ್ ಫಿಲ್ಟರ್ ಮಾಡಬಹುದು. ಪೆಸ್ಟಿಸೈಡ್ ಅಂತ ಕೊಟ್ಟರೆ ಪೆಸ್ಟಿಸೈಡ್ ಎಲ್ಲ ಬರುತ್ತೆ. ಅದೆಲ್ಲ 18% ಇದೆ, 5% ಇದೆ. ಬೇರೆ ಯಾವ್ದು ಬೇಕು ಅದನ್ನ ಗ್ರೂಪ್ ಅನ್ನ ಸೆಲೆಕ್ಟ್ ಮಾಡಿ ಅದಕ್ಕೆ, ಅಥವಾ ಐಟಮ್ ನೇಮ್ ಎಲ್ಲಾದ್ರೂ ಸರ್ಚ್ ಮಾಡ್ಕೋಬಹುದು. HSN ಕೋಡ್ ಇದ್ರೂ ಸ್ವಲ್ಪ ಸರ್ಚ್ ಮಾಡಬಹುದು. ನೋಡಿ, ಈ HSN ಕೋಡ್ ವೈಸ್ ಸರ್ಚ್ ಮಾಡಿದ್ರೆ HSN ಕೋಡ್, ಆ ಒಂದು HSN ಕೋಡ್ ಅಂತವೆ ಎಲ್ಲವೂ ಬರ್ತವೆ. ಅದನ್ನು ಎಲ್ಲವೂ ಬೇಕಾದ್ರೆ ಸೆಲೆಕ್ಟ್ ಆಲ್ ಮಾಡಬಹುದು, ಅಥವಾ ಪರ್ಟಿಕ್ಯುಲರ್ಲಿ ಸೆಲೆಕ್ಟ್ ಬೇಕಾಗಿರೋ ಐಟಮ್ಗಳು ಬೇಕಂದ್ರೆ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ GST ಪರ್ಸೆಂಟೇಜ್ ಅನ್ನ ಕೊಟ್ಟು ಆನಂತರ ಡೇಟ್ ಕೊಟ್ಟು ಸೇವ್ ಕೊಡಬಹುದು. ಇದಿಷ್ಟು GST ಪರ್ಸೆಂಟೇಜ್ ನ ಚೇಂಜ್ ಮಾಡ್ಕೊಳ್ಳೋ ವಿಧಾನ.